ಕೋರ್ಟ್ನವ್ರು ಕೇಳ್ತಾರೆ ಎಲ್ಲಿದೆ, ವೇರ್ ಇಸ್ ದ ಎವಿಡೆನ್ಸ್ ಅಂತಂದಾಗ ನಾನು ಐ ವಿಲ್ ಬಿ ಹೆಲ್ಪ್ಲೆಸ್. ಅದನ್ನೇ ಹೇಳಿದ್ದೇನೆ ಅವರಿಗೆ, ಇದಕ್ಕೆ ನಗರಾಭಿವೃದ್ಧಿ ಇಲಾಖೆಗೆ ನೀವು 100% ಎನ್ಶೂರ್ ಮಾಡಿ ವೆಬ್ಕಾಸ್ಟಿಂಗ್ ಕೊಡಿ, ನಾವು ಸ್ಟ್ರಿಕ್ಟಾಗಿ ನಾವು ಎಲೆಕ್ಷನ್ ಮಾಡ್ತೇವೆ ಆಯಿತಾ. ಯಾರಾದರೂ ಹೋಗ್ತಾರ, ಬಿಕಾಸ್ ಇಟ್ ಇಸ್ ಎ ಡೆಮೊಕ್ರೆಟಿಕ್ ಕಂಟ್ರಿ. ನಮ್ಮ ಇಲ್ಲಿ ಏನೋ ಲಾ ಇರುವಂಥ ಕಂಟ್ರಿ, ರೂಲ್ ಆಫ್ ಲಾ ಇಲ್ಲಿ ನಮ್ಮಲ್ಲಿ ಇರುವಂಥದ್ದು ಆಯಿತಾ. ಸೊ ಹೀಗಾಗಿ ಕೋರ್ಟಿಗೆ ಹೋದಾಗ ಅದಕ್ಕೆ ಸಾಕ್ಷ್ಯಾಧಾರ ಬೇಕಲ್ಲ, ಹೀಗಾಗಿ ವೆಬ್ಕಾಸ್ಟಿಂಗ್ ಮಾಡೋದು ಭಾಳ ಉತ್ತಮ, ಮಾಡಲೇಬೇಕಾಗ್ತಾಯಿದೆ. ಯಾಕಂದರೆ ಮತಪತ್ರ ನಾವು ಮಾಡ್ತಾ ಇರೋದರಿಂದ ಅದರಲ್ಲಿ ನಾವು ಸ್ವಲ್ಪ ನೀವು ಮಾಡಿಕೊಳ್ಳಿ 800 ಮಾಡಿ 8000 ಮಾಡಿ ಅಂತಂದ್ರೆ ಅಲ್ಲ, 8,044ಕ್ಕೂ ಬೇಕು. ಒಂದೊಂದು ಖುಷಿ ವಿಚಾರ ಏನು ಗೊತ್ತಾ ಸರ್, 30 ವರ್ಷಗಳ ಕಾಲ ಜಿಲ್ಲಾ ನ್ಯಾಯಾಧೀಶರ ಕೆಲಸ ಮಾಡಿದಂಥವ್ರು. ಹಾಗಾಗಿ ಕಾನೂನು ಪ್ರಕಾರ ಏನು ಕ್ವಶನ್ ಬರಲಾರ್ದಂತೆ ನೋಡ್ಕೊಳ್ತೀರಿ ಅಂತ ಒಂದು ನಂಬಿಕೆ. 30 ವರ್ಷ ಸುಮ್ಮನೆ ಕೆಲಸ ಮಾಡಿಲ್ಲ ನೀವು. ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸರ್, ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದರ ಸಾರಾಂಶ ಅಲ್ಲಿ ಕಾಣಿಸ್ಕೊಳ್ಬೇಕು ಎಲೆಕ್ಷನ್ ಅಲ್ಲಿ ಅಂತ ಹೇಳಿ ಅದೊಂದು ಇರುತ್ತೆ ಸರ್, ಇನ್ ಜನರಲ್ ಆಗಿರುತ್ತೆ ಅಂತ ಹೇಳಿ. ಈ ಕಡ್ಡಾಯ ಮತದಾನದ ಬಗ್ಗೆ ಏನು ಮಾಡ್ತೀರಿ ಸರ್? ಕಡ್ಡಾಯ ಮತದಾನ ಅದೊಂದು ರೀತಿಯಲ್ಲಿ ಕಾನೂನು ಪ್ರಕಾರ ಮಾಡೋಕ್ಕಾಗಲ್ವ, ಅದು ಬೇರೆ ವಿಚಾರ. ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ವೋಟ್ ಮಾಡಲೇಬೇಕು ಆ ಥರ ಹೇಳಿದಾಗ, ಆ ಕಾನೂನು ಬಂದಾಗ ಅದು ಬೇರೆ ಮಾತು. ಅದರ ಆಚೆಗೂ ಮ್ಯಾಕ್ಸಿಮಮ್ ನಂಬರಷ್ಟು ಜನಗಳನ್ನು ಮತಗಟ್ಟೆ ಬಳಿಲಿ ಹೆಂಗೆ ಕರ್ಕೊಂಡು ಬರ್ತೀರಿ ನೀವು ಸಂಗ್ರಹಿಸಿ ಸರ್? ಹೆಂಗೆ ಕರ್ಕೊಂಡು ಅಂದರೆ 2 ವಿಷಯ ಹೇಳಿದ್ರಿ ನೀವು. ಒಂದು ಕಡ್ಡಾಯ ಮತದಾನ ಬಗ್ಗೆ ಹೇಳಿದ್ರಿ, ಮತದಾರನ ಮತಗಟ್ಟೆವರೆಗೆ ಹೇಗೆ ಕರ್ಕೊಂಡು ಬರ್ತೀರಿ ಅನ್ನೋದು ಅಂತ ಹೇಳಿದ್ರಿ. ಕಡ್ಡಾಯ ಮತದಾನ ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮಾಡಿಲ್ಲ. ಕರೆಕ್ಟ್, ಅಗ್ರಿ. ಹೀಗಾಗಿ ಅದು ಯಾಕಂದರೆ ಡೆಮೊಕ್ರೆಟಿಕ್ ಕಂಟ್ರಿ, ನೀನು ಬರಲೇಬೇಕು, ವೋಟ್ ಹಾಕಲೇಬೇಕು ಅನ್ನುವಂಥದ್ದೊಂದು ನಮ್ಮ ಸಂವಿಧಾನದ ಅಡಿಯಲ್ಲಿ ಇಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರ 2015ರಲ್ಲಿ ಗ್ರಾಮ ಸ್ವರಾಜ್, ಕರ್ನಾಟಕ ಗ್ರಾಮ ಸ್ವರಾಜ್ ಆ್ಯಂಡ್ ಪಂಚಾಯತ್ ರಾಜ್ ಆ್ಯಕ್ಟ್ 1993 ಕೆಳಗೆ ಸೆಕ್ಷನ್ 9 ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ, ಸೆಕ್ಷನ್ 125 ತಾಲೂಕ್ ಪಂಚಾಯತಿ ಸಂಬಂಧಪಟ್ಟಂತೆ, ಸೆಕ್ಷನ್ 164 ZPಗೆ ಸಂಬಂಧಪಟ್ಟಂತೆ ಕಡ್ಡಾಯ ಮತದಾನವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕಡ್ಡಾಯ ಮತದಾನ ಮಾಡಬೇಕು, ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು. ಆದಾಗ್ಯೂ ನಿನಗ ಅಲ್ಲಿ ಬಂದು ಅವ್ರು ಯಾರು ಅಭ್ಯರ್ಥಿಗಳಿರ್ತಾರೋ ಅವ್ರ ಅಭ್ಯರ್ಥಿಗಳು ಯಾರೂ ಇಷ್ಟ ಇಲ್ಲ ಅಂತಂದ್ರು ಕೂಡ ನೀನು ನೋಟ ಮಾಡ್ಬೋದು. ನನ್ನ ಅಬ್ದಿ ಅಬೌವ್ ಅಂತೇಳಿ ಒಂದು ಕಾಲಮ್ ಇರುತ್ತೆ. ನನಗೆ ಅವ್ರು ಯಾರೂ ಇಷ್ಟ ಇಲ್ಲ, ಅವ್ರು ಏನು 4-5 ಮಂದಿ ನಿಂತಿರ್ತಾರಲ್ಲ ಅವ್ರು ಯಾರೂ ಇಷ್ಟ ಇಲ್ಲ. ಎಷ್ಟು ವೋಟ್ ಬಿದ್ದಾಗ, ಎಷ್ಟು ವೋಟ್ ಬಿದ್ದಾಗ ಅಭ್ಯರ್ಥಿಗತೆ ಏನಾಗುತ್ತೆ ಅದು ಏನಿಲ್ಲ. ಅದ್ರ ಬಗ್ಗೆ ಕಾಯ್ದೆ ಸೈಲೆಂಟ್ ಇದೆ. ಒಬ್ಬನಿಗೆ 2 ವೋಟ್ ಬಿದ್ದು ಇನ್ನೊಬ್ಬ 1 ವೋಟ್ ಬಿದ್ದಿದೆ, 2 ವೋಟ್ ಬಿದ್ದವನಿಗೆ ಗೆದ್ದ ಅಂತ ಅಷ್ಟೇ. ಅದೇನು ಅಂದ್ರೆ ಅದನ್ನ ಯಾಕೆ ಆ ಕನ್ಸೆಪ್ಟ್ ಯಾಕೆ ತಂದ್ರೆ ಬಹಳಷ್ಟು ಜನ ಅವ್ರು ಯಾರು ಅಭ್ಯರ್ಥಿಗಳು ಸರಿನೇ ಇಲ್ಲ, ಯಾವ ಪಕ್ಷದಿಂದ ನಿಂತ ಅಭ್ಯರ್ಥಿಗಳು ಸರಿ ಇಲ್ಲ, ಹೀಗಾಗಿ ನಾನು ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ. ಮನೇಲಿ ಕೂತು ಬಿಡ್ತೀನಿ, ನನಗಾಗಲ್ಲ, ಅಲ್ಲಿ ಹೋಗಾಗಲ್ಲ, ಯಾರು ಸರಿ ಇಲ್ಲ ಅವ್ರು ಅಂತ ಏನು ಹೇಳ್ತಾರಲ್ಲ, ಅಂಥವ್ರು ನೀ ಬಂದು ನೀನು ನೋಟ ಹಾಕು ಅಂತ ಹೇಳಲಿಕ್ಕೆ ಮಾಡಿರುವಂಥ ಒಂದು ಇದು. ಕಡ್ಡಾಯ ಮತದಾನ ಇನ್ನೂ ಅದು ನಮಗೆ ಸರಿಯಾದಂಥ ಹೇಗೆ ಕಡ್ಡಾಯವಾಗಿ ಮತದಾನ ಮಾಡದೇ ಇದ್ದರೆ ಏನು ಮಾಡಬೇಕು ಅನ್ನೋದು ಕಾಯ್ದೆಯಲ್ಲಿ ಇನ್ನೂ ಕೂಡ ನಾವು ಅದನ್ನು ನೋಡಬೇಕಾಗಿದೆ. ಅದು ಮುಂದಿನ ದಿನಗಳಲ್ಲಿ ಬರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಬಟ್ ಕಡ್ಡಾಯ ಮತದಾನ ಅಂತಂದರೆ ನೀವು ಬರಬೇಕು, ಮತಗಟ್ಟೆವರೆಗೆ ಬರಬೇಕು. ನಿನಗೆ ಅವ್ರು ಯಾರೂ ಇಷ್ಟ ಇಲ್ಲ ಅಂತಂದರೆ ನೋಟ ಹಾಕು ಅಂತ ಇರುವಂಥ ಒಂದು ಕಾಯ್ದೆ. ಬೆಂಗಳೂರಿಂದ ಬಂದಾಗ 2 ವಿಚಾರ ಬರುತ್ತೆ ಸರ್. ಗೊತ್ತಿರತಕ್ಕಂಥದ್ದು ನಿಮಗೆ, ಒಂದು ರೀತಿಯಲ್ಲಿ ಈ ಒಂದು ನಗರಕ್ಕೆ ರಾಜ್ಯದ ದೇಶದ ಎಲ್ಲ ಕಡೆಯಿಂದ ಜನ ಬರ್ತಾರೆ ಸರ್. ಎಲ್ಲ ಕಡೆ ಜನ ಬರ್ತಾರೆ, ಕೆಲಸ ಮಾಡ್ತಾರೆ, ಈ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಯಾಗಿರ್ತಾರೆ, ಅಥವಾ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿರಬಹುದು. ವೋಟ್ ದಿನ ಬಂದಾಗ ಅದನ್ನು ಒಂದು ರಜೆ ದಿನ ಅಂತ ಟ್ರೀಟ್ ಮಾಡ್ತಾರೆ ಸರ್, ಗವರ್ನಮೆಂಟ್ ಹಾಲಿಡೇ ಥರ. ಈ ಹಾಲಿಡೇ ಅಕಸ್ಮಾತ್ ಶನಿವಾರ ಬಂದುಬಿಟ್ರೆ, ಅಕಸ್ಮಾತ್ ಸೋಮವಾರ ಬಂದರೆ ಶನಿವಾರ ಒಂದಿನ ರಜೆ ಹಾಕೊಂಡ್ಬಿಟ್ರೆ ಶನಿವಾರ ಭಾನುವಾರ ಸೋಮವಾರ ಆರಾಮಾಯ್ತು ನಮಗೆ, ಆ ಥರ ಟ್ರೀಟ್ ಮಾಡುವಂಥ ಒಂದು ಮೆಂಟಾಲಿಟಿ ಇದೆಯಲ್ಲ ಸರ್. ಹೇಗೆ ಇದನ್ನು ನೀವು ಕೌಂಟ್ರ್ ಮಾಡೋದು ಹೇಗಿದೆ ನೀವು ಅಂತ? ಆಗಲೇ ಒಂದು ಪ್ರಶ್ನೆಗೆ ನಾನು ಉತ್ತರ ಹೇಳಲಿಲ್ಲ. ಅವೇರ್ನೆಸ್ ಹೇಗೆ ಕೊಡ್ತಾ ಇದ್ದೀರಿ ಅವ್ರು ಬರಬೇಕು ಅಂತೇಳಿ. ಅದು ಸ್ವೀಪ್ ಆ್ಯಕ್ಟಿವಿಟೀಸ್ ಅಂತೇಳಿ ಇದೆ. ಅಂದರೆ ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂತೇಳಿ ಸ್ವೀಪ್ ಆ್ಯಕ್ಟಿವಿಟೀಸ್ ಅಂತಾರೆ ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ. ಅದರಡಿ ನಾವು ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಳ್ತೀವಿ. ಹೇಗೆ ಈಗ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಕಾಲೇಜ್ದಲ್ಲಿ ಸ್ಕೂಲಲ್ಲಿ ನಾವು ಅವ್ರಿಗೆ